ಶ್ರವಣ್, ನೀನು ಏನ್ ಮಾಡ್ತಿದ್ಯಾ ಅಲ್ಲಿ? ಯಾಕೆ ಶ್ರಾವಣಿ, ನೀನು ಹೇಳ್ಕೊಟ್ಟಾಗೆ ಮಾಡ್ದೆ. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ. ನೋಡು, ಅವನ್ನ ಕಲ್ಲಿನ ಹಾಗೆ ನಿಂತಿದ್ದಾನೆ. ಒಂದ್ ಸ್ವಲ್ಪ ಪೊಸೆಸಿವ್ನೆಸ್ಸು, ಪ್ರೀತಿ, ಯಾವ ಫೀಲಿಂಗ್ಸು ಇಲ್ಲ ಅವನಿಗೆ. ನಿನ್ ಬಗ್ಗೆ ಅವನಿಗೆ ಏನಾದ್ರೂ ಅನುಮಾನ ಇದೆಯಾ? ಮನ್ಸು ಕಣ್ಣೀರು ಹಾಕಿದ್ರು ಮುಖದಲ್ಲಿ ಮಾತ್ರ ನಗು ಇರಬೇಕು. ಎಂಥ ಪರಿಸ್ಥಿತಿ ನಂದು. ಅವ್ರು ಏನು ಮಾತಾಡ್ತಿರ್ಬೋದು? ಮತ್ತೆ ಅವರಿಬ್ರು ಮದುವೆ ಆಗೋದ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ದಾರಾ? ಅಯ್ಯಯ್ಯೋ, ಶ್ರಾವಣಿ ಮೇಡಮ್ ಅವ್ನ ಮಾತು ಕರಗಿ ನನ್ನ ಬಿಟ್ಟು ಹೋಗ್ಬಿಟ್ರೆ? ಇಲ್ಲ ಇಲ್ಲ, ಹಾಗೆಲ್ಲ ಆಗಲ್ಲ. ಸುಬ್ಬು, ಬಿ ಪಾಸಿಟಿವ್ ಸುಬ್ಬು. ಪಾಸಿಟಿವ್ ಆಗಿ ಹೆಂಗೆ ಯೋಚನೆ ಮಾಡಲಿ? ಮನ್ಸಲ್ಲಿ ಪ್ರೀತಿ ಇರೋರಿಗೆ ಒಂದ್ ಸ್ವಲ್ಪ ಜೆಲಸಿ, ಒಂದ್ ಸ್ವಲ್ಪ ಪೊಸೆಸಿವ್ನೆಸ್ ಆಗ್ಬೇಕು ತಾನೆ. ನೋಡಿ ಶ್ರಾವಣಿ, ಸುಬ್ಬು ಅವರು ತುಂಬ ಒಳ್ಳೆಯವರು. ಅವ್ರಿಗೆ ಪೊಸೆಸಿವ್ನೆಸ್ ಇದ್ರೂ ಕೂಡ ಅವ್ರ ಒಳ್ಳೆತನ ಅದನ್ನ ಮರೆಮಾಚಿದೆ. ಇಲ್ಲ, ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ನೀನು ಯಾಕೆ ಹಂಗೆ ಅನ್ಕೊಂತೀಯ ಶ್ರಾವಣಿ? ಅಲ್ಲ, ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವ್ರ ಜೀವನ ಲೆಕ್ಕಿಸ್ದೆ ನಿನ್ನ ಪ್ರಾಣ ಕಾಪಾಡ್ತಾ ಇದ್ರಾ? ಅದು ಹಾಗಲ್ಲ. ಸುಬ್ಬುಗ್ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ತಾಳಿ ಕಟ್ಕೊಂಡು ಹೋಗೋನ್ ಪಕ್ಕ ನಿಂತ್ಕೊಂಡು ಅವನೇ ನನಗೆ ತಾಳಿ ಕಟ್ಟಿದ್ದು ಅಂತ ಹೇಳಿದಾಗ ಅವನಿಗೆ ಖುಷಿ ಆಗ್ಬೇಕಾಗಿತ್ತು. ಆದ್ರೆ ಅವನು ಅಪ್ಪನ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ನನಗೆ ಸತಾಯಿಸ್ಬಿಟ್ಟ. ಕಡೆಗೂ ಅಪ್ಪಂಗೆ ಅವನೇ ಸತ್ಯ ಹೇಳಿದ್ದು. ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ಶ್ರಾವಣಿ, ಯಾವುದಕ್ಕೋ ಲಿಂಕ್ ಮಾಡಬೇಡ. ನನಗಂತೂ ಹೋಪ್ ಇದೆ. ಸುಬ್ಬು ಅವ್ರಿಗೆ ನೀನಂದ್ರೆ ತುಂಬಾ ಇಷ್ಟ. ಆದ್ರೆ ಅವರು ಪ್ರೀತಿನ ಹೇಳ್ಕೊಂತ ಇಲ್ಲ. ನೋಡೋಣ, ಹೀಗೆ ಪ್ರಯತ್ನ ಮಾಡೋಣ. ಸುಬ್ಬು ನಮ್ಮ ಕಡೆನೂ ನೋಡ್ತಾ ಇದ್ದಾನೆ. ನಗು ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ನಗು ನೋಡ್ತಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಆದರೆ ಅವ್ರ ನಗೋದು ಏನೇ ಇದ್ರೂ ನನ್ನ ಜೊತೆನೇ ಇರಬೇಕು. ಈ ಥರ ಯಾವನೇ ಅವನ ಜೊತೆನೂ ನಗ್ಬಾರ್ದು. ಯಜಮಾನ್ರು ಫೋನ್ ಮಾಡ್ತಿರಲ್ಲಪ್ಪ. ಅಯ್ಯೋ, ಹೋಗಿ ಬಿಟ್ನಾ? ಇವನಿಗೆ ನನ್ನ ಮೇಲೆ ಪ್ರೀತಿ ಇರಕ್ ಸಾಧ್ಯನಾ? ಬೇರೆ ಯಾರಾದ್ರೂ ಇದ್ದಿದ್ರೆ ಕುತೂಹಲದಿಂದ ಕಾಯ್ಕೊಂಡು ನೋಡ್ತಾ ಇದ್ರು ನಾವಿಬ್ರು ಏನ್ ಮಾತಾಡ್ತೀವಿ ಅಂತ. ಆದ್ರೆ ಇವನು ಆ ಪ್ರಯತ್ನನೂ ಮಾಡ್ಲಿಲ್ಲ. ಸುಮ್ನೆ ನಿಂತ್ಕೊಂಡು ನೋಡ್ದ, ಆಮೇಲೆ ಹೊಟ್ಟೆ ಬಿಟ್ಟ.